ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಅಭೂತಪೂರ್ವವಾಗಿ ಗೆಲುವಿನೊಂದಿಗೆ ಕೇಂದ್ರ ಸಚಿವರಾದ ಎಚ್.ಡಿ. ಕುಮಾರಸ್ವಾಮಿಗೆ ಜೆಡಿಎಸ್ ಬಿಜೆಪಿ ನಾಯಕರು ಅಭಿನಂದನಾ ಸಮಾರಂಭ ಏರ್ಪಡಿಸಿದ್ರು. ಭರ್ಜರಿ ಗೆಲುವು ಕೊಟ್ಟ ಮಂಡ್ಯದ ಜನತೆಗೆ ಕೃತಜ್ಞತೆ ಸಲ್ಲಿಸಿರೋ ಎಚ್.ಡಿ. ಕುಮಾರಸ್ವಾಮಿ ರಾಜ್ಯದ ಜನರ ಋಣ ತೀರಿಸುವ ವಾಗ್ದಾನ ಮಾಡಿದ್ದಾರೆ. ಎಲ್ಲೆಲ್ಲೂ ಜೆಡಿಎಸ್ ನಾಯಕರ ಫ್ಲೆಕ್ಸ್ಗಳು, ಕಣ್ಣು ಹಾಯಿಸಿದಷ್ಟು ಜನವೋ ಜನ. ಜೆಡಿಎಸ್ ಕಾರ್ಯಕರ್ತರು ಹಾಗೆ ಅಭಿಮಾನಿಗಳ ಸಾಗರ. ಕುಮಾರಸ್ವಾಮಿ ಮೆರವಣಿಗೆ ವೇಳೆ ಪುಷ್ಪವೃಷ್ಟಿ, ಜೈಕಾರ. ಕುಮಾರಸ್ವಾಮಿ ಪರ ಮೊಳಗಿದ ಜಯಘೋಷ, ಬೃಹತ್ ಸೇಬಿನ ಹಾರ, ಜಾನಪದ ಕಲಾ ತಂಡಗಳ ವೈಭವ. ಕಾರ್ಯಕ್ರಮಕ್ಕೆ ಬಂದಿದ್ದ ಜನರಿಗೆ ಭರ್ಜರಿ ಬಾಡೂಟ. ಇವೆಲ್ಲ ದೃಶ್ಯಗಳು ಕಂಡು ಬಂದಿದ್ದು ಎಚ್.ಡಿ. ಕುಮಾರಸ್ವಾಮಿಯವರ ಅಭಿನಂದನಾ ಸಮಾರಂಭದಲ್ಲಿ. ಮಂಡ್ಯದಲ್ಲಿ ಕೇಂದ್ರ ಸಚಿವ ಎಚ್.ಡಿ.ಕೆ ಅಭಿನಂದನಾ ಸಮಾರಂಭ. ಗೆಲುವು ಕೊಟ್ಟ ಮತದಾರರಿಗೆ ದಳಪತಿ ಅಭಿನಂದನೆ, ಕೃತಜ್ಞತೆ. ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡು ಮಂಡ್ಯ ನೆಲದಲ್ಲಿ ಗೆದ್ದು ಬೀಗಿದ್ದ ಎಚ್.ಡಿ. ಕುಮಾರಸ್ವಾಮಿ ಕೇಂದ್ರ ಸಚಿವರಾಗಿಯೂ ಅಧಿಕಾರ ಸ್ವೀಕರಿಸಿದ್ದಾರೆ. ಇದೇ ವೇಳೆ ಅಭೂತಪೂರ್ವ ಗೆಲುವಿಗೆ ಕಾರಣರಾದ ಮಂಡ್ಯದ ಜನತೆಯನ್ನ ಕುಮಾರಸ್ವಾಮಿ ಸ್ಮರಿಸಿದ್ದು, ಮೇಲುಕೋಟೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಅಭಿನಂದನಾ ಸಮಾರಂಭ ಏರ್ಪಡಿಸಲಾಗಿತ್ತು. ಪಾಂಡವಪುರ ಪಟ್ಟಣದ ಮಂಡ್ಯ ವೃತ್ತದಲ್ಲಿ ಮಾಜಿ ಸಚಿವ ಸಿ.ಎಸ್. ಪುಟ್ಟರಾಜು ನೇತೃತ್ವದಲ್ಲಿ ಕಾರ್ಯಕ್ರಮ ಅದ್ಧೂರಿಯಾಗಿ ನಡೆಯಿತು. ಪಾಂಡವಪುರದ ಮಂಡ್ಯ ವೃತ್ತದಿಂದ ವೇದಿಕೆಯವರೆಗೆ ತೆರೆದ ವಾಹನದಲ್ಲಿ ಕುಮಾರಸ್ವಾಮಿಯವರನ್ನ ಮೆರವಣಿಗೆ ಮಾಡಲಾಯಿತು. ಪುಷ್ಪವೃಷ್ಟಿ ಸುರಿಸಿ ಕಾರ್ಯಕರ್ತರು ಜೈಕಾರ ಕೂಗಿದ್ರು. ಬೃಹತ್ ಸೇಬಿನ ಹಾರದ ಮೂಲಕ ಅದ್ಧೂರಿ ಸ್ವಾಗತ ಕೋರಿದ್ರು. ಜಾನಪದ ಕಲಾ ತಂಡಗಳು ಮೆರವಣಿಗೆಗೆ ಮೆರುಗನ್ನ ನೀಡಿತು. ದೀಪ ಬೆಳಗುವ ಮೂಲಕ ಎಚ್.ಡಿ. ಕುಮಾರಸ್ವಾಮಿ ಹಾಗೂ ದೋಸ್ತಿ ನಾಯಕರು ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟರು. ಕುಮಾರಸ್ವಾಮಿಗೆ ಬಿಜೆಪಿ ಜೆಡಿಎಸ್ ನಾಯಕರು ಸನ್ಮಾನ ಮಾಡುವ ಮೂಲಕ ಗೌರವಿಸಿದ್ರು. ಜೆಡಿಎಸ್ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ, ಜಿಟಿ ದೇವೇಗೌಡರು, ಕೆಸಿ ನಾರಾಯಣಗೌಡ ಸೇರಿ ಹಲವು ನಾಯಕರ ಉಪಸ್ಥಿತಿ ಕಂಡುಬಂತು. ಸಾವಿರಾರು ಕಾರ್ಯಕರ್ತರು, ಅಭಿಮಾನಿಗಳು ಕೂಡ ಭಾಗಿಯಾಗಿದ್ರು. ಸಮಾರಂಭ ಉದ್ದೇಶಿಸಿ ಮಾತನಾಡಿದ ಎಚ್.ಡಿ. ಕುಮಾರಸ್ವಾಮಿ ಭರ್ಜರಿ ಗೆಲುವು ಕೊಟ್ಟ ಮಂಡ್ಯ ಜನತೆಗೆ ಕೃತಜ್ಞತೆಯನ್ನ ಸಲ್ಲಿಸಿದ್ರು. ಕುಟುಂಬದ ಒಬ್ಬ ಅಣ್ಣನೋ ತಮ್ಮನೋ ಅಂತಕ್ಕಂಥ ರೀತಿಯಲ್ಲಿ ನನ್ನನ್ನ ಈ ಮಟ್ಟದವರೆಗೆ ತೆಗೆದುಕೊಂಡು ಹೋಗಿದ್ದೀರಿ. ನಿಮ್ಮಗಳ ಒಂದು ಶ್ರಮ ಇದು ನನ್ನ ಗೆಲುವಲ್ಲ, ಮಂಡ್ಯ ಜಿಲ್ಲೆಯ ಜನತೆ ಗೆಲುವು ಇದು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಇವತ್ತೇನು ಕುಮಾರಸ್ವಾಮಿ ಇವತ್ತು ದೇನಿನಲ್ಲಿ ಇವತ್ತು ಗುರುತಿಸ್ತಾರೆ ಅಂದರೆ ಈ ಗುರುತನ್ನ ಮಾಡ್ತಕ್ಕಂಥ ಶಕ್ತಿ ಕೊಟ್ಟಿರ್ತಕ್ಕಂಥದ್ದು ನನ್ನನ್ನು ಬೆಳೆಸಿರ್ತಕ್ಕಂಥ ಈ ಭಾಗದ ಪುಣ್ಯಾತ್ಮ ತಂದೆ ತಾಯಿಗಳು, ಯುವಕರು ಈ ಶಕ್ತಿ ಕೊಟ್ಟಿದ್ದೀರಿ. ಒಂದು ಮಾತನ್ನ ಹೇಳ್ತೇನೆ, ನನ್ನನ್ನು ಬೆಳೆಸಿರ್ತಕ್ಕಂಥ ಈ ಒಂದು ಜಿಲ್ಲೆಯ ಜನತೆ ಮುಂದೆ ನಾನು ರಾಮನಗರ ಜಿಲ್ಲೆಯನ್ನು ಮರೆಯವನಲ್ಲ, ರಾಜ್ಯವನ್ನು ಮರೆಯವನಲ್ಲ. ಎಚ್.ಡಿ.ಕೆ ಕಾರ್ಯಕ್ರಮಕ್ಕೆ ಬಂದವರಿಗೆ ಭರ್ಜರಿ ಬಾಡೂಟ. ಇನ್ನು ಎಚ್.ಡಿ.ಕೆಗೆ ಅಭಿನಂದನಾ ಸಮಾರಂಭಕ್ಕಾಗಿ ಆಗಮಿಸಿದ್ದ ಕಾರ್ಯಕರ್ತರು, ಅಭಿಮಾನಿಗಳಿಗೆ ಭರ್ಜರಿ ಬಾಡೂಟ ಆಯೋಜಿಸಲಾಗಿತ್ತು. ಮಂಡ್ಯದ ನಾಟಿ ಶೈಲಿಯಲ್ಲಿ ಮಾಂಸಾಹಾರ ಹಾಗೂ ಸಸ್ಯಾಹಾರ ಖಾದ್ಯವನ್ನ ಸಿದ್ಧಗೊಳಿಸಲಾಗಿತ್ತು. ಕಾರ್ಯಕ್ರಮಕ್ಕೆ ಬಂದಿದ್ದ ಜನ ಭರ್ಜರಿ ಬಾಡೂಟ ಸವಿದು ಖುಷಿಪಟ್ರು. ಒಟ್ಟಾರೆ 2,80,000ಕ್ಕೂ ಹೆಚ್ಚು ಲೀಡ್ ಕೊಟ್ಟು ಗೆಲ್ಲಿಸುವ ಮೂಲಕ ಕೇಂದ್ರ ಸಚಿವರಾಗೋಕೆ ಕಾರಣರಾದ ಮಂಡ್ಯದ ಜನತೆಗೆ ಎಚ್.ಡಿ. ಕುಮಾರಸ್ವಾಮಿ ಧನ್ಯವಾದ ಅರ್ಪಿಸುವ ಮೂಲಕ ಜನತೆಗೆ ಋಣಿಯಾಗಿದ್ದಾರೆ. ಅದೇ ರೀತಿ ಸಮಾರಂಭದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಾಗಿಯಾದಂತಹ ಕಾರ್ಯಕರ್ತರು ಹಾಗೆ ಅಭಿಮಾನಿಗಳು ಕುಮಾರಸ್ವಾಮಿಯವರ ಮೇಲಿನ ಅಭಿಮಾನವನ್ನ ನೂರ್ಮಡಿಗೊಳಿಸಿದ್ದಾರೆ.
ನಂದೀಶ್, ನ್ಯೂಸ್ ಫಸ್ಟ್, ಮಂಡ್ಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.